ಬ್ಯಾಸಗಿ ದಿವಸಾಕ ಬೇವಿನ ಮರತಂಪ ಜನಪದರು ಕಟ್ಟಿದ ಈ ಹಾಡಿನ ಅರ್ಥ ತಿಳಿದಿದ್ದೆ. ಆದರೆ ನಾನು ಅದರ ಅನುಭವ ಕಂಡವನಲ್ಲ. ಬೇವಿನ ಮರದಡಿಯ ತಂಪಿನ ಅನುಭವದ ಜೊತೆಗೆ ನಾನು ನಂಬಿದ್ದ ಆದರ್ಶಗಳಿಗೆ ಸಿಕ್ಕಿದ ಗೆಲುವೇ ಈ ಕಥೆ. ಬ್ಯಾಸಗಿ ದಿವಸಾಕ ಬೇವಿನ ಮರತಂಪ. ಅಲ್ಲೊಂದು ಮರ, ತಂಪು ನೀಡುವ ತಾಯಂಥ ಬೇವಿನ ಮರ. ತಲೆಮಾರುಗಳ ಬದುಕಿಗೆ ಸಾಕ್ಷಿಯಾಗಿ ನಿಂತ ಆ ಬೇವಿನ ಮರಕ್ಕೆ ಅಂಟಿಕೊಂಡ ಒಂದು ಪುಟ್ಟ ಕುಟುಂಬ. ಅಲ್ಲೊಬ್ಬಳು ತಾಯಿ, ಮಗ, ಸೊಸೆ, ಮೊಮ್ಮಗ. ಅತ್ತೆ ಸೊಸೆಗೆ ದಿನ ಬೆಳಗಾಗುತ್ತಿದ್ದುದೇ ಜಗಳದಿಂದ, ಬಡತನದ ಹತಾಶೆಯ ಮಾತುಗಳಿಂದಲೇ. ಯವೋ, ಯಾಕವೋ? ನಾನ್ ರಂಗಪ್ಪ ಬಂದಿದ್ದೇನೆ, ಬಾಗಿಲ್ ತೆಗಿಯವೋ. ಬನ್ನಿ ತಾಯಿ, ಮಗುನ್ ಸ್ಕೂಲಿಗೆ ಸೇರ್ಸೋಕ್ ಹೆಸರು ಬರ್ಸ್ ಬನ್ನಿ. ಏನೋ ರಂಗಪ್ಪ, ಯಾರನ್ನ ಕರೆದ್ರು ಶಾಲೆಗೆ ಬರೋಲ್ಲ ಅಂತಾರಲ್ಲ. ರಾಜಾ, ನಿಮ್ಮ ಅವ್ವ ಇದ್ದಾಳೇನೋ ಒಳಗಡೆ? ಮೇಷೆ, ಒಂದ್ ನಿಮಿಷ ಅಟೆಂಡೆನ್ಸ್ ಹೋಗುತ್ತಾರ ಕೂಗ್ತೀನಿ ನೋಡಿ. ಈಗ ರಾಜ, ಕುಡಾಲ, ರಾಜ, ಪ್ರೆಸೆಂಟ್ ಸರ್. ಬಾರೋ ರಾಜ ಹೊರಗಡೆ. ಏ ಬಾರ್ಲೇ. ರಾಜ, ಇವ್ರು ಒಳ್ಳೆ ಮಾಸ್ಟ್ರು, ಹೊಡಿಯಲ್ಲ ಬಾರೋ.
ಏನ್ ರಂಗಪ್ಪ ಇರೋ ಒಂದ್ ಮಗಿನ ದನಕ್ ಬಡ್ದಂಗ್ ಬಡ್ ಕಳ್ಸಿದಿರಲ್ಲ, ಈ ಮಾಸ್ಟ್ರಿಗೆ ಏನ್ ಮಕ್ಳಿಲ್ವಾ? ಅವ್ನ್ ಶಾಲೆಗ್ ಬರಕ್ಕೆ ಎದ್ರತಾವ್ನೆ. ಏ ಬರಕಿಲ್ಲ ಹೋಗ್ರಿ. ಆ ಮಾಸ್ಟರ್ ಬೇರೆ, ಈ ಮಾಸ್ಟರ್ ಹೊಸಬ್ರು ಕಣವು. ಹಾ ಯಾರಾದ್ರೂ ಅಷ್ಟೇಯ. ಓದಿ ವಿದ್ಯಾವಂತನಾಗ್ಲಿಲ್ಲ ಅಂದ್ರೆ ಅವನಿಗೆ ನಷ್ಟ ಅಲ್ವಾ ತಾಯಿ? ಓದಿ ವಿದ್ಯಾವಂತನಾಗಿ ನೌಕರಿಲಿದ್ರೆ ನಿಮಗೂ ಗೌರವ. ನಮ್ಗೆ ಯಾವ ಗೌರವನ ಬೇಡ ಹೇಳಿ. ಇವ್ನ್ ಶಾಲೆ ಕಲ್ತು ಏನೂ ಆಗ್ಬೇಕಾಗಿಲ್ಲ. ಇರೋ ತುಂಡೋಲ ಕುರಿ ಮೇಯಿಸ್ಕೊಂಡು ಅವ್ರ ಅಪ್ಪನ ಜೊತೆ ಕೈ ಕೈ ಜೋಡ್ಸಿದ್ರೆ ಸಾಕ್ರಿ. ನಾವ್ ಯಾವ ಶಾಲೆಗೂ ಕಳ್ಸಕ್ಕಿಲ್ಲ ಹೋಗ್ರಿ. ರಜಾ ನೀನ್ ನಡಿ ಒಳಗೆ. ನೋಡಮ್ಮ ನನ್ನ ಮಾತು. ಕೂಗ್ದೆ, ಶಾಲೆಗೆ ಬನ್ನಿ ಅಂತ ಕರೆದೆ, ಅಕ್ಷರ ಮುಖ್ಯ ಅಂತ ವಿನಂತಿಸಿಕೊಂಡೆ. ಆದ್ರೆ ಅಕ್ಷರ ಅಂದ್ರೆ ಅಪಾಯ ಅಂತ ಯಾಕೆ ತಿಳಿದ್ರು ನನಗೆ ಗೊತ್ತೇ ಆಗ್ಲಿಲ್ಲ. ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಯಾಕೆ ಮಹಾತ್ಮರಾದ್ರು ಅಂತ ಇಲ್ಲೇ ನನಗೆ ಅರ್ಥವಾಗಿತ್ತು. ಅವರೆಲ್ಲ ದೇಶಕ್ಕೆ ಅರ್ಥ ಮಾಡಿಸಿದ್ರು. ಆದ್ರೆ ನಾನು 10 ಮನೆಗಳಿದ್ದ ಹಳ್ಳಿ ಜನಕ್ಕೆ ವಿದ್ಯೆ ಮುಖ್ಯ ಅಂತ ವಿವರಿಸಲಾರದೆ ಹೋದೆ. ನಮ್ಮನೆ ಮುಂದೆ ಇಸ್ಕೂಲ ನಿಜ್ಲಿಂಗ. ಏ ನಿಜ್ಲಿಂಗ, ಹಣೆ ಬರಹವೆಂಬುದೆಲ್ಲ ಸುಳ್ಳು, ಬಳಪಾವ ಹಿಡಿಯಲಿ ಮಕ್ಕಳ ಬೆಳ್ಳು. ಬರಿಬೇಕು ಆಯಿ ಈ ಕಲಿಬೇಕು, ಓದು ಬರ ತಿಳಿಬೇಕು, ಲೆಕ್ಕ ಮಗ್ಗಿ ನುಡಿಬೇಕು, ಪದ್ಯ ಗಿದ್ಯ. ಏ ಬದುಕಿ,